ಬಿಬಿಎಂಪಿಗೆ ಚುನಾವಣೆ ನಡೆಸೋಕೆ ಸುಪ್ರೀಂ ಕೋರ್ಟ್ನಿಂದ ಸೂಚನೆ ಲಭ್ಯವಾಗಿದೆ. 2 ವಾರಗಳಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅನ್ನು ಹೊರಡಿಸುವಂತೆ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಆ ಮೂಲಕ ಕಳೆದ ಬಾರಿ ಇದ್ದಂತೆ ಈ ಬಾರಿ ಕೂಡ 198 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆಸಲಿಕ್ಕೆ ಸೂಚನೆ ಲಭ್ಯವಾಗಿರುವುದು. ಈ ಬಾರಿ 243 ವಾರ್ಡ್ಗಳನ್ನು ಸೃಷ್ಟಿಸಿ ಅದಕ್ಕೆ ಎಲೆಕ್ಷನ್ ಅನ್ನು ನಡೆಸಬೇಕು ಅನ್ನೋ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಆಯಿತು. ಆದರೆ ಸದ್ಯಕ್ಕೆ ಹಿಂದಿನ ಬಾರಿಯಂತೆಯೇ ಈ ಬಾರಿ ಕೂಡ ಚುನಾವಣೆಯನ್ನು ನಡೆಸಬೇಕು ಅನ್ನೋ ಆದೇಶ ಲಭ್ಯವಾಗಿರೋದ್ರಿಂದ ಇನ್ ಕೇಸ್ ಚುನಾವಣೆ ನಡೆದಿದ್ದೇ ಆದಲ್ಲಿ 198 ವಾರ್ಡ್ಗಳಿಗೆ ಚುನಾವಣೆ ನಡೆಯೋದು ನಿಶ್ಚಿತವಾಗಿದೆ. ಇನ್ನು ಆರ್ ಅಶೋಕ್ ಅವರು ಈಗಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡ್ತಾ ಇದ್ರು. ಸುಪ್ರೀಂ ಕೋರ್ಟ್ನ ಈ ಒಂದು ಸೂಚನೆ ಏನಿದೆ, ಆದೇಶ ಏನಿದೆ, ಇದರ ಬಗ್ಗೆ ಇನ್ನೂ ಕೂಡ ಕೂಲಂಕುಷವಾಗಿ ಇದ್ರ ಬಗ್ಗೆ ತಿಳುವಳಿಕೆ ಆಗೋದು ಅವಶ್ಯಕತೆ ಇದೆ. ಸದ್ಯಕ್ಕೆ ಲಭ್ಯವಾಗಿರುವಷ್ಟು ಇನ್ಫಾರ್ಮೇಶನ್ ಪ್ರಕಾರ ನೋಡೋದಾದ್ರೆ 198 ವಾರ್ಡ್ಗಳಿಗೆ ಎಲೆಕ್ಷನ್ ಅನ್ನು ನಡೆಸಬೇಕು ಅನ್ನೋದಿದೆ. ಆದರೆ ಈ ಪೈಕಿ ಮೀಸಲಾತಿ ವಿಚಾರ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಈ ಆದೇಶದ ಪ್ರತಿಯಲ್ಲಿ, ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿಯಲ್ಲಿ. ಹೀಗಾಗಿ ಮೀಸಲಾತಿ ಬಗ್ಗೆ ಮುಖ್ಯಮಂತ್ರಿಗಳು ಹಾಗೆ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಬದಲಾವಣೆ ಮಾಡಬೇಕಾ, ಮಾಡಲಿಕ್ಕೆ ಅವಕಾಶಗಳಿದೆಯಾ, ಅಥವಾ ಹಿಂದಿನ ಬಾರಿ ಚುನಾವಣೆಯಲ್ಲಿ ಇದ್ದಷ್ಟೇ ವಾರ್ಡ್ಗಳಿಗೆ ಮೀಸಲಾತಿಯನ್ನ ಮುಂದುವರಿಸಿಕೊಂಡು ಚುನಾವಣೆಯನ್ನು ಎದುರಿಸಬೇಕಾ ಅನ್ನೋದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಜೊತೆಗೆ ಪಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಬಿಜೆಪಿ ಸಿದ್ಧವಿದೆ ಚುನಾವಣೆಯನ್ನ ಎದುರಿಸಲಿಕ್ಕೆ, ಹಾಗೆ ಗೆಲುವನ್ನ ಸಾಧಿಸಲಿಕ್ಕೂ ಕೂಡ ಬೇಕಾದ ಸಿದ್ಧತೆಗಳು ಪಕ್ಷದ ಆಂತರಿಕ ವಲಯದಲ್ಲಿ ಆಗಿದೆ ಅನ್ನೋದನ್ನ ಆರ್ ಅಶೋಕ್ ಅವರು ತಿಳಿಸ್ತಾ ಇದ್ರು. ಇನ್ನು ಇದಕ್ಕಿಂತ ಮುಂಚೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ರಾಮಲಿಂಗಾರೆಡ್ಡಿ ಅವರು ಕೂಡ ನ್ಯೂಸ್ ಪೋಸ್ಟ್ ಜೊತೆಯಲ್ಲಿ ಮಾತನಾಡ್ತಾ ಇದ್ರು. ಬಿಜೆಪಿ ಪರ್ಪಸ್ಫುಲಿ ಚುನಾವಣೆಯನ್ನ ಮುಂದೂಡ್ತಾ ಬಂತು. 1 ವರ್ಷ 8 ತಿಂಗಳು ಬರೋಬ್ಬರಿ ಸಮಯಾವಕಾಶ ಇತ್ತು. ಇನ್ ಕೇಸ್ ವಾರ್ಡ್ಗಳನ್ನ ಹೆಚ್ಚು ಮಾಡಿ ಬೆಂಗಳೂರು ಅಭಿವೃದ್ಧಿ ಮಾಡಲೇಬೇಕು ಅನ್ನೋ ಇರಾದೆ ರಾಜ್ಯ ಸರ್ಕಾರದ ಅಥವಾ ಬಿಜೆಪಿ ಪಕ್ಷದಾಗಿದ್ದಿದ್ರೆ 1 ವರ್ಷದ 8 ತಿಂಗಳ ಅವಧಿ ಸಾಕಾಗ್ತಾ ಇತ್ತು. ಆದರೆ ಅನಾವಶ್ಯಕ ಇದನ್ನ ಡಿಲೇ ಮಾಡ್ತಾ ಬಂದದ್ದು ಬಿಜೆಪಿ ಪಕ್ಷದ ಬೇರೆ ಹಿಡನ್ ಅಜೆಂಡಾಗಳಿತ್ತು ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ಆದರೆ ಇದೀಗ ಸುಪ್ರೀಂ ಕೋರ್ಟ್ನಿಂದ ಸೂಚನೆ ವ್ಯಕ್ತವಾಗಿರೋದ್ರಿಂದ, ಆದೇಶ ಹೊರಬಿದ್ದಿರೋದ್ರಿಂದ ಅದನ್ನ ಪಾಲನೆ ಮಾಡಬೇಕಾಗಿದೆ. ಹಾಗೆ ಕಾಂಗ್ರೆಸ್ ಪಕ್ಷ ಕೂಡ ಚುನಾವಣೆಯನ್ನ ಎದುರಿಸಲಿಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ ನೀಡಿದ್ದಾರೆ. ಇನ್ನು ಬಿಜೆಪಿ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬಿಬಿಎಂಪಿ ಚುನಾವಣೆ ಈಗ ನಡೆಯುತ್ತೆ ಆಗ ನಡೆಯುತ್ತೆ ಅಂತಿತ್ತು. ಇದೀಗ ಸುಪ್ರೀಂ ಕೋರ್ಟ್ನಿಂದ ಸೂಚನೆ ಅಂತೂ ಲಭ್ಯವಾಗಿದೆ, ನಡೆಸಬೇಕು ಅಂತ ಹೇಳಿ. ಸೊ ಬಿಜೆಪಿ ಪಕ್ಷ, ರಾಜ್ಯ ಸರ್ಕಾರ ಪ್ರಮುಖವಾಗಿ ತಾವು ಕೂಡ ಅದೇ ಪಕ್ಷದ ಭಾಗವಾಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಮತ್ತೇನಾದ್ರೂ ಕಾನೂನಾತ್ಮಕವಾಗಿ ಇದನ್ನ ಪ್ರಶ್ನೆ ಮಾಡೋಕೆ ಮುಂದಾಗತ್ತಾ ಅಥವಾ ಈ ಆದೇಶವನ್ನ ಪಾಲನೆ ಆಗತ್ತಾ ಅನ್ನೋದು? ಖಂಡಿತವಾಗ್ಲೂ ಬಹಳ ದಿನಗಳಿಂದ ನೆನಗುದ್ದಿ ಬಿಟ್ಟಿದ್ದಂತಹ ಒಂದು ಈ ವಿಚಾರ ಇವತ್ತು ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿದೆ. 15 ದಿನಗಳಲ್ಲಿ ನೋಟಿಫಿಕೇಶನ್ ಆಗ್ಬೇಕು ಅಂತಕ್ಕಂಥದ್ದು ನಾವು ಇದನ್ನ ಸ್ವಾಗತಿಸ್ತೇವೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಯಾವುದೇ ಸಂದರ್ಭದಲ್ಲಿ ಒಂದು ಚುನಾವಣೆ ಬಂದ್ರೆ ನಾವು ಎದುರಿಸೋದಕ್ಕೆ ಈಗಾಗಲೇ ಸಿದ್ಧವಾಗಿದ್ದೀವಿ. ಖಂಡಿತವಾಗ್ಲೂ ನನಗೆ ಅನ್ಸುತ್ತೆ ಸರ್ಕಾರ ಇದಕ್ಕೆ ಬೇಕಾಗಿರ್ತಕ್ಕಂತಹ ನೋಟಿಫಿಕೇಶನ್ ಅನ್ನು ಹೊರಡಿಸಿ ಚುನಾವಣೆಗೆ ಹೋಗ್ಬೇಕಾದಂಥದ್ದು. ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ, ಇವತ್ತು ಏನು ಹಿಂದುಳಿದ ವರ್ಗಕ್ಕೆ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ದೃಷ್ಟಿಯಿಂದ ಒಂದು ಇದು ಬರ್ಬೇಕಾಗಿತ್ತು, ರಿಸರ್ವೇಶನ್ಸ್, ಕಾರಣಾಂತರಗಳಿಂದ ಇದು ಬರ್ತಾ ಇಲ್ಲ. ಆದ್ರೂ ಸಹ ಕೋರ್ಟಿನ ಆದೇಶದ ಮೇರೆಗೆ ಇವತ್ತು ನಾವು ಚುನಾವಣೆಯನ್ನು ಎದುರಿಸಲಿಕ್ಕೆ ಸಿದ್ಧವಾಗಿದ್ದೀವಿ. ಆದಷ್ಟು ಬೇಗ ಅದಕ್ಕೆ ತಯಾರಿಯನ್ನು ನಡೆಸಿ ಸರ್ಕಾರ ಈಗಾಗಲೇ ನೋಟಿಫಿಕೇಶನ್ ಹೊರಡಿಸ್ತದೆ. ಯಾವುದೇ ಸಂದರ್ಭದ ಚುನಾವಣೆಯನ್ನು ಕೂಡ ನಾವು ಎದುರಿಸಕ್ಕೆ ಸಿದ್ಧವಾಗಿದ್ದೀವಿ. ರಾಮಲಿಂಗಾರೆಡ್ಡಿ ಅವರು ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಬಿಬಿಎಂಪಿ ಅನಾವಶ್ಯಕವಾಗಿ ಪೋಸ್ಟ್ಪೋನ್ ಮಾಡ್ತಾ ಬಂತು, ಎಲೆಕ್ಷನ್ ನ ಡಿಲೇ ಮಾಡ್ತಾ ಬಂತು, ಇದರಿಂದ ಲಾಭ ಆಗಬಹುದು ಅನ್ನೋ ಚಿಂತನೆಯಲ್ಲಿತ್ತು. ಬಟ್ ಈಗ ನಿರಾಸೆ ಆಗಿದೆ ಬಿಜೆಪಿ ಪಕ್ಷಕ್ಕೆ ಅಂತ ಹೇಳಿ. ಇನ್ನು 243 ವಾರ್ಡ್ಗಳನ್ನ ಸೃಷ್ಟಿ ಮಾಡೋದು, ಅದರಲ್ಲಿ ರಿಸರ್ವೇಶನ್ ಅನ್ನ ಹೆಚ್ಚಿಸ್ಕೊಳ್ಳೋದು, ಕಮ್ಮಿ ಮಾಡೋದು, ಇದರಿಂದ ಬೇರೆದೇ ರೀತಿಯ ತಂತ್ರಗಾರಿಕೆಯನ್ನ ಪ್ಲೇ ಮಾಡ್ಲಿಕ್ಕೆ ಹೊರಟಿತ್ತು ಬಿಜೆಪಿ ಅನ್ನೋ ಮಾತುಗಳನ್ನ ಪರೋಕ್ಷವಾಗಿ ಆಡಿದ್ರು. ಇದು ರಾಮಲಿಂಗ ರೆಡ್ಡಿ ಅವರ ವೈಯಕ್ತಿಕ ಅಭಿಪ್ರಾಯ. ರಾಜಕೀಯವಾಗಿ ಆತರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ 243 ವಾರ್ಡ್ಗಳನ್ನ ಮಾಡ್ತಕ್ಕಂಥ ವಿಚಾರದಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಆ ಸಭೆಗಳಲ್ಲಿ ಯಾವ್ಯಾವ ಸಲಹೆ ಸೂಚನೆಗಳನ್ನ ಕೊಡಬೇಕು ಎಲ್ಲವನ್ನೂ ಆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಎಲ್ಲಾ ವಿಚಾರದಲ್ಲೂ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ನಿರ್ಧಾರ ಅದು. ಆದ್ರೆ ಇವತ್ತು ಕೋರ್ಟ್ ಹೇಳಿರ್ತಕ್ಕಂಥದ್ದು 198. ನಮ್ಗೆ ಯಾವುದೇ ನಿರಾಶೆ ಇಲ್ಲ. ಇವತ್ತು ಮತ್ತೆ ಬಿಜೆಪಿ ಆಕ್ಷೇಪ ಇರೋದು 243 ವಾರ್ಡ್ ಮಾಡೋದ್ರ ಬಗ್ಗೆ ಅಲ್ಲ, ರಿಸರ್ವೇಶನ್ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷದಲ್ಲಿದ್ದ ಒಂದಷ್ಟು ಚಿಂತನೆಗಳ ಬಗ್ಗೆ ಆಕ್ಷೇಪ ಅನ್ನೋದು ಅವ್ರ ಮಾತಿನ ಅರ್ಥ ಆಗಿತ್ತು. ವಾರ್ಡ್ಗಳ ಸಂಖ್ಯೆ ಹೆಚ್ಚು ಮಾಡೋದ್ರ ಬಗ್ಗೆ ಅಲ್ಲ, ರಿಸರ್ವೇಶನ್ ಕುರಿತಾಗಿ. ರಿಸರ್ವೇಶನ್ ಬಗ್ಗೆ ಇವತ್ತು ಈಗಾಗಲೇ
ಏನು ಕೋರ್ಟ್ ಹೇಳಿದೆ ಅದ್ರ ಪ್ರಕಾರವೇ ನಾವು ಹೋಗ್ಬೇಕಾಗತ್ತೆ. ಇವತ್ತು OBC ರಿಸರ್ವೇಶನ್ ಅನ್ನು ಕೊಡ್ಲಿಕ್ಕೆ ಇವತ್ತು ಕೋರ್ಟಿನ ಆದೇಶದ ಪ್ರಕಾರ ಆಗ್ತಾ ಇಲ್ಲ ಅಂತ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ. ನಾನು ಇನ್ನು ಪೂರ್ತಿ ಆರ್ಡರ್ ಕಾಪಿಯನ್ನು ನೋಡಿಲ್ಲ. ಆದ್ರೆ ಇವತ್ತು ಏನು ಆದೇಶ ಬಂದಿದೆ ಅದನ್ನ ಸಂಪೂರ್ಣವಾಗಿ ಪಾಲನೆ ಮಾಡ್ತೀವಿ. 198 ವಾರ್ಡ್ನಲ್ಲಿ ಚುನಾವಣೆ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂತ ಮೇಯರ್ ಅನ್ನ ಬೆಂಗಳೂರು ಮಹಾನಗರಕ್ಕೆ ಕೊಡುತ್ತೆ. ಜನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ಬೆಂಬಲಿಸಿದ್ದಾರೆ. ಇವತ್ತು ಮಹಾನಗರ ಪಾಲಿಕೆಯಲ್ಲೂ ಕೂಡ ನಮಗೆ ಅವರು ಹೆಚ್ಚಿನ ಒಂದು ಬಹುಮತವನ್ನು ಕೊಟ್ಟು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಬಿಜೆಪಿ ಮೇಯರ್ ಬರ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಇನ್ನು ಸಾರ್ವತ್ರಿಕ ಚುನಾವಣೆಗೂ ಹೆಚ್ಚು ಸಮಯ ಇಲ್ಲ ಸರ್, ತಮಗೂ ಗೊತ್ತಿರೋದೆ. ಸೊ BBMP ಎಲೆಕ್ಷನ್ ಇನ್ ಕೇಸ್ ಅದ್ರ ಒಳಗಾದ್ರೆ ಬಿಜೆಪಿ ಪಕ್ಷಕ್ಕೆ BBMP ಚುನಾವಣೆಯ ರಿಸಲ್ಟ್ ಎಷ್ಟು ಮುಖ್ಯವಾಗುತ್ತೆ? ಯಾವ ರೀತಿ ಮುಂಬರಲಿರುವ ಸಾರ್ವತ್ರಿಕ ಚುನಾವಣೆಗೆ ಇದನ್ನ ಮೆಟ್ಟಲಾಗಿ ಬಳಸ್ಕೊಳ್ಳೋ ಸಾಧ್ಯತೆ ಪಕ್ಷಕ್ಕಿರುತ್ತೆ ಅಂತ ಹೇಳಿ? ನಾವು ಯಾವುದೇ ಚುನಾವಣೆಯಾಗಿದ್ರೂ ಸಹ ಅದನ್ನ ಅತ್ಯಂತ ಗಂಭೀರವಾಗಿ ತಗೊಳ್ತೀವಿ. ಇವತ್ತು ಮುಂದಿನ ವರ್ಷದಲ್ಲಿ ನಾವು ಹೋಗ್ಬೇಕಾಗಿದೆ ಅಸೆಂಬ್ಲಿ ಚುನಾವಣೆಗೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರೆ ಈ ಚುನಾವಣೆಯನ್ನ, ಅಸೆಂಬ್ಲಿಯನ್ನ ಅಥವಾ ಪಾರ್ಲಿಮೆಂಟ್ ಚುನಾವಣೆಯನ್ನ ಎಷ್ಟು ಗಂಭೀರವಾಗಿ ತಗೊಳ್ತೀವೋ ಅಷ್ಟೇ ಮಹಾನಗರ ಪಾಲಿಕೆಯ ಚುನಾವಣೆಯನ್ನು ನಾವು ಗಂಭೀರವಾಗಿ ತಗೊಳ್ತೀವಿ. ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಈಗಾಗಲೇ ನಮ್ಮ ಕಾರ್ಯಕರ್ತರು ಇವತ್ತು ಇಡೀ ಮಹಾನಗರದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕಾರ್ಯಗಳನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಹಿಂದಿನಿಂದಲೂ ನಮ್ಮ ಸಂಘಟನೆ ಅತ್ಯಂತ ಗಟ್ಟಿಯಾಗಿ ಕೆಲಸ ಮಾಡ್ತಾ ಬಂದಿರೋದ್ರಿಂದ ನಾವು ಈ ಚುನಾವಣೆಯನ್ನು ಎದುರಿಸೋದು ಏನು ಕಷ್ಟ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಜನ ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿಯ ದೃಷ್ಟಿಗೆ ಮೋದಿಯವರ ಒಂದು ಆಡಳಿತ ವೈಖರಿ, ರಾಜ್ಯದಲ್ಲಿ ಬೊಮ್ಮಾಯಿಯವರ ಆಡಳಿತ ವೈಖರಿಯನ್ನ ಮೆಚ್ಚಿದ್ದಾರೆ. ನ್ಯೂಸ್ ಫಸ್ಟ್.